ನೋಡಿ, ಇಲ್ಲಿ ಒಂದು ಡೌಟ್ ಇದೆ ನಮ್ಮ ವಿದ್ಯಾರ್ಥಿಗಳದ್ದು. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಈ ಒಂದು ಪ್ರಶ್ನೆ ತುಂಬ ಯುನಿಕ್ ಆಗಿರುವಂಥದ್ದು. ಇಲ್ಲಿ ಕಾಮೆಂಟ್ ಹಾಕಿದ್ದಾರೆ ನೋಡಿರಿ. ನಾನು ಲೈವಲ್ಲಿ ಬಂದಾಗ ಕೂಡ ಒಂದು 2 ಕಾಮೆಂಟ್ ಈ ಥರ ಬಂದಿತ್ತು. ಸರ್, JNM ಬ್ಯಾನ್ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಲೆ BSc ನರ್ಸಿಂಗ್ ಮಾತ್ರ ರನ್ನಿಂಗಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಿದ್ದಾರೆ ಸರ್ ಅಂತ ಒಂದು ಕಾಮೆಂಟ್ ಹಾಕಿದ್ದಾರೆ ನನಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಒಂದು ಕ್ವಶನ್ ಮೇಲೆ ನಾನು ಇವತ್ತು ಒಂದಷ್ಟು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ನಾನು ಸತತವಾಗಿ 29ನೇ ತಾರೀಕಿನಿಂದ, ಹೋದ ತಿಂಗಳು 29 ತಾರೀಕಿನಿಂದ ಸತತವಾಗಿ JNM ನರ್ಸಿಂಗಿಗೆ ಅಪ್ಡೇಟ್ಗಳನ್ನು ಕೊಡ್ತಾ ಬಂದಿದ್ದೀನಿ. ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ನಾನು ಕಂಟಿನ್ಯೂಸ್ ಆಗಿ JNM ನರ್ಸಿಂಗ್ ಅಡ್ಮಿಷನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸತ್ಯವನ್ನು ತೋರಿಸ್ತಾ ಇದ್ದೀನಿ, ವೆಬ್ಸೈಟನ್ನು ತೋರಿಸ್ತಾ ಇದ್ದೀನಿ, ಅಪ್ಲಿಕೇಶನ್ಗಳನ್ನ ಹಾಕುವ ವಿಧಾನವನ್ನು ಹೇಳ್ತಾ ಇದ್ದೀನಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಲಿಂಕ್ಗಳನ್ನು. ಆದರೂ ಕೂಡ ಈ ಥರ ಕಾಮೆಂಟ್ಗಳು ನನಗೆ ಬರ್ತಾ ಇದ್ದಾವೆ ಅಂತಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಇನ್ನೂ ಯಾವ ಲೋಕದಲ್ಲಿದ್ದೀರಿ ಅಂತೇಳಿ, ಯಾರು ಮಾತು ಕೇಳ್ತಾ ಇದ್ದೀರಿ ಅಂತೇಳಿ. ಅಲ್ರಿ, ನಾನು ಡೈರೆಕ್ಟ್ ಆಗಿ ನಿಮ್ಗಳಿಗೆ 2026ನೇ ಸಾಲಿನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗ್ಯಾವು. JNM ನರ್ಸಿಂಗ್ ಬೋರ್ಡ್, ಕರ್ನಾಟಕ ಸರ್ಕಾರದ JNM ನರ್ಸಿಂಗ್ ಬೋರ್ಡ್ ಅಲ್ಲಿ 2026 ಸಾಲಿನಲ್ಲಿ ಅಡ್ಮಿಷನ್ ಓಪನ್ ಆಗಿದಾವು. ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ಗಳನ್ನು ತಗೊಂತಾ ಇದಾರ. ಫುಲ್ ಬಿಸಿ ಇದಾರೆ ಎಲ್ಲರೂ. ಆದ್ರೆ ಒಂದಷ್ಟು ವಿದ್ಯಾರ್ಥಿಗಳು ಮಾತ್ರ ಬೇರೆಯವರ ಇನ್ನೂ ಅಪ್ಡೇಟ್ ಆಗದೇ ಇರುವಂತಹ ವ್ಯಕ್ತಿಗಳಿಂದ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಏನು ವಿಡಿಯೋ ಎದಕ್ಕೆ ಮಾಡ್ಬೇಕು ಅನಿಸ್ತಾ ಇದೆ. ಸಂಜೆ ಲೈವ್ ಬರ್ತಾ ಇದ್ದೀನಿ, ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಆದರೂ ಕೂಡ ನೀವು ವಿಡಿಯೋ ನೋಡಕ್ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲಪ್ಪ ಅಂದ್ರೆ ನಿಮ್ಮ ಮನೆಗೆ ಬರ್ಬೇಕಿನ್ ಮ್ಯಾಗಿಂದ, ನಿಮ್ಮ ಮನೆಗೆ ಬಂದು ಕದಾ ಬಡ್ದು ಹೇಳ್ಬೇಕಿನ್ನ, ಅದೊಂದು ಬಾಕಿ ಇದೆ. ಯಾಕಂದ್ರೆ ನಿಮ್ಮಷ್ಟು ಬಿಜಿ ಯಾರಿಲ್ರಿ ಜಗತ್ತ ಮ್ಯಾಗ. ನಿಮಗೆ 1 ನಿಮಿಷ 2 ನಿಮಿಷದ ವಿಡಿಯೋ ನೋಡಕ್ ಆಗುದಿಲ್ಲಪ್ಪ ಅಂತಂದ್ರ ನಿಮ್ಮ ಲೈಫ್ ಅನ್ನ ನೀವು ಹೆಂಗ್ ಸೆಟ್ ಮಾಡ್ಕೊಂತೀರಿ? ನಿಮ್ಮ ಲೈಫ್ ನೀವು ಮಂದಿ ಮಾತು ಕೇಳೇ ಮುಂದುವರಿಸ್ತೀರಾ? ಫುಲ್ ಕ್ವಶನ್ ಆಗ್ತಾ ಇದೆ. ಯಾರು ಹೇಳಿದಿರಿ ನಿಮ್ಗ? ಯಾರ್ಯ ಮೂರ್ಖರಿ ಅವ ಹೇಳ್ದವ JNM ನರ್ಸಿಂಗ್ 2026ರಲ್ಲಿ ಬಂದ್ ಆಗೈತೆ ಅಂತ ಹೇಳಿ, BSc ನರ್ಸಿಂಗ್ ಅಷ್ಟೇ ಉಳಿತೈತೆ ಅಂತ ಹೇಳ್ದವ ಯಾವ್ರಿ ಅವ? ಇಲ್ಲಿ ನಾನು ಕುಂತ 1 ವಾರ ಆಯ್ತು ಒದರ್ತಾ ಇದ್ದೀನಿ, ಲೈವ್ ಅಲ್ಲಿ ಬಂದು ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ಹಾಕ್ರಪ್ಪ. 29ಕ್ಕೆ ಸ್ಟಾರ್ಟ್ ಆಗಿದೆ, ಇವತ್ತಿಗೆ 6 ದಿನ ಕಂಪ್ಲೀಟ್ ಆಯ್ತು, 6-7 ದಿನ ಆಯ್ತು. ಅಪ್ಲಿಕೇಶನ್ ಹಾಕ್ರಿ. PUC ಮೇಲೆ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮೇಲೆ ಅಪ್ಲಿಕೇಶನ್ ಓಪನ್ ಆಗಿದೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊರಿ. ಏನೋ ಡೌಟ್ ಇದ್ರೆ ಕೇಳ್ರಿ. ವಿಡಿಯೋಗಳ ಮೇಲೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ನೋಡಕ್ ರೆಡಿ ಇಲ್ಲ ನೀವು ಬರೀ ಮಂದಿ ಮಾತು ಕೇಳಕ್ ರೆಡಿ ಇದ್ದೀರಿ, ಆದ್ರೆ ನೋಡಕ್ ರೆಡಿ ಇಲ್ಲ ನೀವು. ಜನ ಎಂತವ್ರ ಅದಾರೋ, ನೀವು ಎಂತವ್ರ ಇದೀರೋ? ವಿಚಿತ್ರ ಇದು, ನಿಜವೂ ವಿಚಿತ್ರ ಇದು. 1-2 ನಿಮಿಷ ವಿಡಿಯೋ ಮಾಡಾಕ್ತೀನಿ ನಾನು, ನಿಮ್ಮ ಜೀವನಕ್ಕೆ ಯೂಸ್ ಆಗುವಂಥದ್ದು. ಇಲ್ಲ ಟೈಮ್ ಪಾಸ್ ಏನ್ ಮಾಡಾಕ್ತಿಲ್ರಿ, ನಿಮ್ಮ ಜೀವನಕ್ಕೆ ಯೂಸ್ ಆಗುವಂಥದ್ದು. ನಿಮ್ಮ ಕ್ವಶನ್ಗಳನ್ನ, ನಿಮ್ಮ ಡೌಟ್ಗಳನ್ನ ವಿಡಿಯೋ ಮಾಡಾಕ್ತಾ ಇದ್ದೇನೆ. ಒಂದ್ಸಲ ಹೋಗಿ ನೋಡ್ರಿ ವಿಡಿಯೋಗಳನ್ನ. ಅದೇನ ಟೈಮ್ ಪಾಸ್ ಮಾಡುವಂಥದ್ದು ಏನಿಲ್ಲ, ಅದಕ್ಕೆ ನಿಮ್ ಮನಸ್ಸಿಗೆ ಬರೋಂಗಿಲ್ಲ. ನಿಮ್ ಟೈಮ್ ಪಾಸ್ ಆದ್ರೂ ಹುಡುಕೊಂಡು ಹೋಗ್ತೀರಿ ನೀವೆಲ್ಲ. ನಿಮ್ಮ ಜೀವನಕ್ಕೆ ಯೂಸ್ ಆಗೋದು ನೋಡಕ್ ರೆಡಿ ಇಲ್ಲ ನೀವು. ಮಂದಿ ಮಾತು ಕೇಳ್ಕೊಂಡು ಮನ್ಯಾಗ ಕುಂದ್ರಕ್ ರೆಡಿ ಇದೀರಿ. ಹಾಕ್ರಿ ಅಪ್ಲಿಕೇಶನ್, ಹಾಕ್ರಿ. ಅಪ್ಲಿಕೇಶನ್ ಓಪನ್ ಆಗಿದೆ. 20ನೇ ತಾರೀಕಿಗೆ ಕೊನೆ ದಿನಕ್ಕಿದೆ. 2026 ಸಾಲಿನಲ್ಲಿ ಫುಲ್ ಅಂಡ್ ಪ್ಲಜ್ ಒಳಗಡೆ JNM ನರ್ಸಿಂಗ್ ರನ್ನಿಂಗ್ ಅಲ್ಲಿ ಇದೆ. ಮುಂದೆ 27ರಲ್ಲಿ ಕೂಡ ರನ್ನಿಂಗ್ ಆಗ್ಬೋದು, ಭಾಗಶಃ ಆಗ್ಬೋದ್ರಿ. ಆದ್ರೆ 20ರಲ್ಲಿ 100% ರನ್ನಿಂಗ್ ಅಲ್ಲಿ ಇದೆ. JNM ಮಾಡೋರು ಯಾರಿದ್ದೀರಿ, JNM ಅಪ್ಲಿಕೇಶನ್ ಹಾಕ್ರಿ. ಮತ್ತೇನೋ ಡೌಟ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಕಾಮೆಂಟ್ ಅನ್ನ ಹಾಕ್ರಿ. ಜೊತೆಗೆ ಇಷ್ಟ ಅನ್ಸಿದ್ರೆ ಒಂದು ಲೈಕ್ ಕೂಡ ಮಾಡ್ಕೊರಿ.